ಶನಿವಾರ ಇವತ್ತು ಹನುಮಪ್ಪನ ಗುಡಿಗೆ ಹೋಗ್ಬೇಕು. ಬಡ ಬಡ ಅಂಗಳ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿ ನೀರು ಕಾಯಕ್ಕೆ ಇಟ್ಟು ಬಂದೀನಿ. ಜಾಕ ಅದು ಮಾಡಿ ಗುಡಿಗೆ ಹೋಗಿ ಬಂದ ಚಾ ಅದು ಕುಡಿದ್ರಾತು. ಇವತ್ತೇನು ಒಪ್ಪತ್ತು ಒಮ್ಮೆ ಸಂಜೆಗೆ ಎಲ್ಲರೂ ಒಪ್ಪತ್ತು ಬಿಡ್ತಾರೆ. ಮುಂಜಾನೆ ನೀಲ ಉಪ್ಪಿಟ್ಟು ಅದು ಮಾಡ್ತೀನಿ ಅಂದಾಳ. ನಾ ಮ್ಯಾಗಿಂದ ಕೆಲಸ ಮುಗಿಸ್ಕೊಂಡ್ಬಿಡ್ತೇನೆ. ದೌಡ್ ಹೇಳ್ಬೇಕಂತಂದೆ ಹನುಮಂತರ ಗುಡಿಗೆ ಹೋಗಾಕ ಎಚ್ಚರನ ಆಗಿಲ್ಲ ನೋಡು. ರಾತ್ರಿ ಒಟ್ಟು ಲೇಟ್ ಆಯ್ತು ಹತ್ತು. ಹಂಗಾಗಿ ಮುಂಜಾನೆ ಕಣ್ಣ ತೆಗಿಲಿಲ್ವ ಲೇಟ್ ಆಗ್ಬಿಡುತ್ತೆ ನೋಡಿ. ಇವತ್ತು ಕುಡಿ ನೀರು ಒಂದು ಬರ್ತಾವೆ ಇವತ್ತು. ಜಾಕ ಮಾಡೇ ಉಷ್ಟು ಟಾಕಿ ಹಂಡೇದು ಉಷ್ಟು ತಿಕ್ಕಿಟ್ಟು ಬಿಡ್ತಾನೆ. ಸೊಳ್ಳೆ ಲೇಟಾಗಿ ಬರ್ತಾವೆ. ಈ ತಿಕ್ಕೋತ ಕುಂತ್ರೆ ಜಾಕಕ್ಕೆ ಹೊತ್ತು ಗುಡಿಗೆ ಹಾಕೋ ಹತ್ತಕತಿ. ಎದ್ರೆ ಕಮ್ಲಕ್ಕ ಎದ್ರಿ ನೋಡಿ. ಎದ್ರೆ ಆಗಿರ್ಜವ ನೀವು ಮುನ್ನ ಕಮ್ಲಕ್ಕ ಬಾತಾತನ ಎದ್ದು ಯಾವ ಎಲ್ಲೇ ಹೇಳ್ಬೇಕು ದೌಡು ಈಗ ಎದೆ ನೋಡು. ಎಚ್ಚರ ಅಲ್ಲಿ ಬಿಡ್ಯಾವ ಇವತ್ತು ಶನಿವಾರ ಒಂದು ನೋಡು. ಏನು ಮುಂಜಾನೆ ಅಡಿಗೆ ಅದಿರಂಗಿಲ್ಲ ಬಿಡು ಒಮ್ಮೆ ರಾತ್ರಿ ಅಂತೇಳಿ. ಇವಾಗ ಒಪ್ಪತ್ತಲ್ಲ ಎಲ್ಲರೂ ಶನಿವಾರ ಒಪ್ಪತ್ತು. ಹಾಗಾಗಿ ನಾನು ಅದ ಕಸ ಅದು ಹೊಡೆದು ನೀರು ಹಾಕಿ ರಂಗೋಲಿದು ಹಾಕಿ ಬರ್ತೇನವ ಅಂತಂದೆ. ನೀಲ ಚಾಕದ ಇಡಾತಿದ್ಲು. ಹನುಮಂತರ ಗುಡಿಗೆ ಒಂದು ಹೋಗ್ಬೇಕಲ್ಲ ಶನಿವಾರ ಇವತ್ತು. ಹೌದು ಕಮ್ಲಕ್ಕ ಶನಿವಾರ ಒಪ್ಪತ್ತಲ್ಲ ಒಮ್ಮೆ ಅಮ್ಮ ಸಂಜೆ ಕಡೆಗೆ ಚಾ ಇನ್ನೂ ಇಲ್ಲ ಹಂಗಾರೆ. ಇನ್ನೂ ಚಾ ಇಲ್ಲ ಗುಡಿಗೆ ಹೋಗಿ ಬಂದು ಚಾ ಕುಡಿದ್ರೆ ಅಂತೇಳಿ ನೀಲ ಒಳಗಿಂದ ಅಡುಗೆ ಮನೆ ಅಂದು ಒಲಿ ಬೂದಿ ತುಂಬುದು ಒಲಿ ಸರ್ಸೋದು ಮಾಡಾತಿದ್ಲ. ಅದು ಅಡುಗೆ ಮನೆ ಕಸ ಅದು ಹೊಡೆದು ಕಲ್ಲದು ಒರೆಸ್ತೀನಿ ಅಕ್ಕ ನೀವು ಹೊರಗಿನ ಕೆಲಸ ಅದು ಮುಗಿಸ್ಕೊಂತಂದ್ಲ. ಅದಕ್ಕೆ ಮತ್ತು ಅಂಗಳ ಅದು ಕಸ ಹೊಡೆದು ಹೋದ್ರೆ ಅದು ಮ್ಯಾಗಿನ ಕೆಲಸ ಮಾಡಿದ್ರೆ ಆತಂತ ಹೇಳಿ ಬಂದು ನೋಡುವ. ನೀವು ಬಾತಾತ್ನಿ ಎದ್ದು ಇಲ್ಲಿ ಬಿಡಾಕಮ್ಲಕ್ಕ ನಾನು ಈಗ ಒಂದು ಅರ್ಧ ತಾಸು ಆತ್ನು ಎದ್ದು ಅಂಗಳ ಬಕ್ಲ ಕಸ ಹೊಡೆದೀನಿ. ನೀರು ಹೊಡೆದು ರಂಗೋಲಿ ಹಾಕೀನಿ. ಒಳಗಿನ ದೊಡ್ಡ ಕಸ ನೆಲ ಆಗೈತಿ. ಚಾ ಕುಡ್ದೇವು ನೋಡಿ. ಇನ್ನೂ ನಾಷ್ಟ ಅದೇನಿಲ್ಲ. ಹೌದನ ಮಂಜು ಶನಿವಾರ ಅಲ್ಲಿ ದೊಡ್ಡವಕ್ಕನ ಸಾಲಿಗೆ ಕಮ್ಲಕ್ಕ ಇಷ್ಟೊತ್ತನ ಎಬಿಸಿ ಸಾಕಾತ್ ನೋಡು. ಈಗ ಎದ್ದಾನ ಮತ್ತು 7:30 ಅಂದ್ರೆ ಹೋಗ್ಬೇಕು ಸಾಲಿಗೆ. ಅದ್ರ ಸಂಬಂಧ ಎಬಿಸಿ ಜಾಗಕ್ಕೆ ನೀರು ಕಾಸಿಟ್ಟಿದ್ನಿ. ಚಾ ಕುಡ್ದವನ ಹೊಕ್ಕನ ಒಂದು ಇಟ್ಟೇನ್ರ ಡಬ್ಬಿಗೆ ಹಾಕಿ ಕೊಡ್ತೇನೆ. ಅಲ್ಲೇ ಪಲಾವ್ ಇರ್ತೈತಲ್ಲ ಶನಿವಾರ ಪಲಾವದು ಮಾಡಿರ್ತಾರೆ ಅಲ್ಲೇ ತಿಂತಾನೆ ಕಮ್ಲಕ್ಕ. ಹೌದನ ಆತು ಹಂಗಾರೆ ಹಿಂದಗಡೆ ಹೊರೆ ಅದು ಮುಗಿಸಿ ಬಾ ಎಲ್ಲ ಕೆಲಸ ಮುಗಿಸಿ. ಹ್ಞೂ ಕಮ್ಲಕ್ಕ ಬರ್ತೇನೆ. ದಿನ ಹೇಳೋಕಿನ ಒಂದು ಒಂದು ಅರ್ಧ ತಾಸು ಲೇಟ್ ಆಗ್ಯದ್ವಿ ಅಂದ್ರೆ ಎಲ್ಲ ಕೆಲಸನೂ ಲೇಟ್. ಕುಡಿ ನೀರು ಬರೋ ದಿನ ಕೆಲಸ ಜಗ್ ಎಲ್ಲ ಹಂಡೆ ತಿಕ್ಕ ಟಾಕೆ ತಿಕ್ಕ ಅಂಥೇಳಿ ಊಷ್ಟೆಲ್ಲ ತಿಕ್ಕೂರಾಗನ ಹೊತ್ತಾಗ್ಬಿಡ್ತೈತಿ. ಅಕ್ಕಿ ಚಲೋ ಆತು ನೋಡಿನ. ನಮ್ಗೆ ತೀರ ದೊಡ್ಡ ರಂಗೋಲಿ ಹಾಕಕ್ಕೆ ಬರೋದಿಲ್ಲ. ಇಟ್ಟ ನೋಡಿ ದೊಡ್ಡ ಕಲ್ಕೋಬೇಕು. ಈಕಿ ನೀಲಾ ಫೋನ್ ನೋಡೋಣ ಎತ್ತ ಚಂದ ಹಾಕ್ತಾಳೆ. ನಮಗೆ ಹಾಕಕ್ಕೆ ಬರೋದಿಲ್ಲ. ಇಷ್ಟ ಸಣ್ಣ ನಾವು ರಂಗೋಲಿ ಹಾಕೋದು ಆತು. ಹೊರಗಿಂದ ಅಂಕರ್ ಕೆಲಸ ಮುಗೀತು. ಮ್ಯಾಗಿಂದ ದೊಡ್ಡ ಒಳಗಿಂದ ಪಡ್ಸಲ್ಲ ಅಷ್ಟ ಕಸ ಅದು ಹೊಡಿದು ನೆಲ ಅದು ಒರೆಸಿ ಜಾಕ ಮಾಡ್ತೀನಿ. ಮೊದಲು ಹೊತ್ತಾಗೈತಿ. ಲಕ್ಷ್ಮಿ ವಿಶ್ ಬಂದಿದ್ದೆ ನಾನು ಹೊರಗೆ ಬರೋ ಮುಂದೆ ಎದ್ದಾಳ ಇಲ್ಲ ನೋಡ್ತೀನಿ ತಡಿ. ನೀರು ಕಾದಾವು ಒಬ್ಬೊಬ್ರು ಈಗ ಜಾಕ ಮಾಡಿದ್ವಿ ಅಂದ್ರೆ ನೀರು ಆರಂಗಿಲ್ಲ. ಸೊಳ ಮತ್ತು ಲೇಟ್ ಆಗಿ ಜಾಕಕ್ಕೆ ಹೋಗತ್ಲೆ ನೀರು ಆರ್ತಾವ. ಮತ್ತು ಕೊಡ್ಡ ಹಚ್ಕೊತ ನಿಂದ್ರದು ಒಲಿ ಮತ್ತು ಊದ್ಕೊತ ನಿಂತು ಬಿಡ್ಬೇಕು. ಈಗೇನು ಬ್ಯಾಸಿಗೆ ಜಗ್ ನೀರೇನು ಕಾಯ್ಬೇಕನ್ನಂಗಿಲ್ಲ. ಏನು ಲಘು ಬಿಸಿ ಇದ್ರೆ ಸಾಕು ನಡಿತೈತಿ. ಓಂ ಆಂಜನೇಯಾಯ ವಿದ್ಮಹಿ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಸರ್ವೇ ಜನ ಸುಖನೋ ಭವಂತು. ಎಲ್ಲ ಒಳ್ಳೇದು ಮಾಡಪ್ಪ ಹನುಮಪ್ಪ, ಎಲ್ಲ ಒಳ್ಳೇದು ಮಾಡಪ್ಪ ತಂದೆ. ಶನಿವಾರಕ್ಕೊಮ್ಮಿಷ್ಟು ಗುಡಿಗೆ ಬಂದು ಹೋದ್ವಿ ಅಂದ್ರೆ ಎಷ್ಟು ಆರಾಮ ಅನಿಸ್ತದೆ ನೋಡಿ ಮನಸ್ಸಿಗೆ. ನಿಮಗೂ ಯಾರಿಗಾದರೂ ಮನಸ್ಸಿಗೆ ನೆಮ್ಮದಿ ಇಲ್ಪ ಏನೋ ಒಂಥರ ಕಸಿವಿಸಿ ಆಕತಿ ಅಂತೇನಾರು ಅನಿಸಿದ್ರೆ ನೀವು ಪ್ರತಿ ಶನಿವಾರನೂ ತಪ್ಪದೆ ಹನುಮಂತರ ಗುಡಿಗೆ ಹೋಗಿ ಬರ್ರಿ. ಎಲ್ಲ ಒಳ್ಳೇದಾಗತ್ತೆ ನೋಡಿರಿ. ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತೈತಿ. ಹೋಗಿ ಬರ್ರಿ. ನನ್ನ ಹೇಳ್ಬೇಕನ್ನಿಸ್ತೆ ಹೇಳೇನ್ರಿ. ನೋಡಿರಿ ಹೋಗಿ ಬರ್ರಿ. ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಒಳ್ಳೇದಾಗತ್ತೆ ಅಂಥೇಳಿ. ಯಾರಿಗಾದರೂ ಹನುಮಾನ್ ಚಾಲೀಸ ಓದುವಂಥ ಅಭ್ಯಾಸ ಇದ್ರೆ ತಪ್ಪದೇ ಪ್ರತಿದಿನ ಓದ್ರಿ. ಪ್ರತಿದಿನ ಓದಕ್ಕೆ ಆಗಂಗಿಲ್ಪ ಅಂತಂದ್ರೆ ಪ್ರತಿ ಶನಿವಾರ ಓದ್ರಿ. ಮನೆಗೂ ಒಳ್ಳೆಯದು, ನಿಮ್ಮ ಮನಸ್ಸಿಗೂ ಒಳ್ಳೇದಾಗತ್ತೆ. ನೆಮ್ಮದಿ ಅನ್ನೋದು ಒಂದು ಬರುತ್ತೆ ರೀ ನಿಮ್ಮ ಜೀವನಕ್ಕೆ. ನೋಡಿರಿ ಒಮ್ಮೆ ಹನುಮಂತನ ಆರಾಧನೆ ಮಾಡಿರಿ. ಎಲ್ಲ ಒಳ್ಳೇದಾಗತ್ತೆ. ಅತ್ತೇರ ತಗೋರಿ ನಾಷ್ಟ ನೀವು ತಿಂದ್ಬಿಡ್ರಿ ಅವ್ರ ಜೊತೆ. ನಿಮ್ಮ ಜೊತೆ ನಾ ತಿಂತಿದ್ದಿಲ್ಲ. ಈಗ ಯಾಕೆ ಹಾಕಿದ್ವ ನಾನು ತಾಟಿಗೆ ಅಗ್ರಿ ಅತ್ತೇರ ಉಪ್ಪಿಟ್ಟು ಆರ್ತಂದ್ರೆ ಬೇಷ್ ಆಗೋದಿಲ್ಲ ರೀ ಅದು. ನೀವು ತಿನ್ನಿರಿ. ಅಕ್ಕ ಗುಡಿಗೆ ಹೋಗ ಹನುಮಪ್ಪನ ಗುಡಿಗೆ ಹೋಗ ಬಂದ್ಲಂದ್ರೆ ನಾವು ತಿಂತೇವ್ರಿ. ಲಕ್ಷ್ಮಿ ಆಗಿತ್ತು ನಾಷ್ಟ ಆತು. ಮಾಮಾರು ಹೊಲಕ್ಕೆ ಹೊಂಟಿದ್ರಲ್ಲ ನಾಷ್ಟ ಹಾಕಿ ಕೊಡ ಅಂದ್ರಿ. ಅವರು ತಿಂದು ಹೊಲಕ್ಕೆ ಹೋದ್ರು ರೀ. ನೀವೇನ ನಿಂಗಪ್ಪಜ್ಜಿನ ಕರ್ಕೊಂಡು ಬರ್ಬೇಕಂತ ನಾವು ಹೊಲಕ್ಕೆ ಮಾಮಾರು ಹೋಗೋ ಮುಂದೆ ಹೇಳೋದು ರೋಡ್. ಹ್ಞೂ ಅದ ಹೋಗ್ತೀನಿ. ಆಗಲ್ಲೇ ಅಣ್ಣ ಕರ್ಯಾಕೆ ಹೋಗಿದ್ನ ಏನೋ ಕೆಲಸ ಐತ್ರಿ. ಒಂದಿಟ್ಟು ಲೇಟಾಗಿ ಬರ್ತೇನೆ ಅಂದಂತ. ಏನೋ ರೇಷನ್ ಕೂಡ ಆತಾನಂತ. ಹೆಬ್ಬಟ್ಟು ನಮ್ದು ಐತ್ರಿ ಲೇಟ್ ಆಕತಿ. ಈಗ ತಾಣಿಲ್ಲ ಇವತ್ತೇನ ರೇಷನ್ ಕೊಡ್ತಾರಂತ. ಹಾಗಾಗಿ ಸೊಸೈಟಿಗೆ ಅದು ಹೋಗಿ ಬರ್ತೀನಿ ರೀ ಅಂತಂದು ಹೇಳಿದ್ನ. ಆಮೇಲೆ ಅಣ್ಣ ಕರೆದು ಬಂದಾಗ ಏನೋ ಹೇಳಿದ್ನಂತ. ಹೊಕ್ಕಿನ ಅಣ್ಣ ಕರ್ಕೊಂಡು ಹೊಲಕ್ಕೆ ಹೋಗೋ ಮುಂದೆ. ಹ್ಞೂ ರೀ ಅದ ಬುತ್ತಿ ಅದು ಮಾಡ್ಕೊಡ್ತೀವಿ ಅಂತಂದ್ರೆ ಮತ್ತು ಶನಿವಾರ ಒಪ್ಪತ್ತಲ್ಲ ಮಾಮಾರು ಮಧ್ಯಾಹ್ನಕ್ಕೆ ಬರ್ತೇವೆ ಬಿಡುವ ಅಂತಂದ್ರೆ ಅದಕ್ಕೆ ಮತ್ತೇನು ಬುತ್ತಿ ರೊಟ್ಟಿ ಏನು ಕಟ್ಟಿಲ್ರಿ. ಮತ್ತು ಇಲ್ಲ ಮಧ್ಯಾಹ್ನಕ್ಕೆ ಬರ್ತೇವಿ. ಏನು ರೊಟ್ಟಿ ನಾಷ್ಟ ಅದು ಮಾಡಿಬಿಡ್ರಿ. ಒಮ್ಮೆ ಸಂಜೆಗೆ ರೊಟ್ಟಿ ಅದೇನಾರ ಮಾಡಿರಿ ಅಂತ ಅಡ್ಗಿನ. ಕಮಲ ಗುಡಿಗೆ ಹೋಗ್ಯ ಅಂತೆಲ್ಲ. ಹ್ಞೂ ರೀ ಐತೆ ಹನುಮಂತರ ಗುಡಿಗೆ ಹೋಗ್ಯಾಳ್ರಿ. ಅಕ್ಕ ಬಂದ್ಲಂದ್ರೆ ನಾವು ನಾಷ್ಟ ಮಾಡ್ತೀವ್ರಿ. ನೀವು ನಾಷ್ಟ ಮಾಡ್ರಿ ಹಂಗಾರ. ಮತ್ತು ಸುಡೋದಿತ್ತಲ್ಲ ಅದಕ್ಕೆ ಹಾಕೊಟ್ಟೆ ರೀ ಅತ್ಯಾರ ನಿಮ್ಗೆ. ನಿಮ್ಮ ಕೂಟ ತಿಂತಿದ್ ನೀವ ಮತ್ತು ಇಬ್ಬರಷ್ಟು ತಿನ್ನೋದಾಗತ್ತೆ ನೋಡಿ.
ಇರ್ಲಿ ಅಡ್ರಿ ತರ ಜೋಡ ಅದೇವ್ರಿ ತಿಂತೇವೆ ಇನ್ನೊಬ್ಬರ ಇಲ್ಲ ಏನಿಲ್ಲ ಅಕ್ಕ ಬಂದಂದಕ್ಕೆ ನಾವು ಬಿಸಿದ ಉಪ್ಪಿಟ್ಟು ತಿಂದ ಬಿಡ್ತೇವ್ರಿ. ಈ ಚಾ ಮಾಡ್ಲೇನ? ಏ ಚಾ ಬೇಡ ಬೇಡ 2 ಸಲ ಚಾ ಕುಡ್ದೇನೆ ಆಗಲ್ಲೇ. ಏ ಚಾ ಏನೂ ಬೇಡ, ಬ್ಯಾಸ್ಗೆ ಐತಿ ಈಗೇನು ನಡಿತೈತಿ. ಮುಂಜಾನೆ ಅಷ್ಟು ಕುಡ್ದಿದ್ರೆ ನಡಿತಿತ್ತ, ಆಗಲ್ಲ ಒಮ್ಮೆ ಕುಡಿದೆ ಮತ್ತು ಬ್ಯಾಡ ಬಿಡು. ಯಾವ ಹೊಲಕ್ಕೆ ಹೋಗಿ ಬರ್ತೇನೆ ನೋಡ್ಬಿ. ಹ್ಞೂನ್ಪಾ ಹೋಯ್ ಬಾ ರೀ. ಇದು ಮಾಮಾರು ಕೊಡ್ಪಾನ ಒಂದವ ಇದಾರ ನೀರಿಂದ, ನೀವೊಂದು ಒಯ್ರಿ. ಬ್ಯಾಸ್ಗಿ ನೀರು ಎಷ್ಟು ಕುಡಿದ್ರು ಸಾಕಾಗಂಗಿಲ್ಲ. ಇನ್ನೊಂದು ಕೊಡ್ಪಾನ ಐತೆ ನೋಡ್ರಿ, ಒಯ್ರಿ ಅದನ್ನ. ಕುಡಿ ನೀರು ಬರ್ತಾವ ಇವತ್ತು? ಹ್ಞೂ ರೀ ಬರ್ತಾವ ಇವತ್ತು ಕುಡಿ ನೀರು. ನೀಲಿ ಕೊಡ್ದಾಕದಾವಲ್ಲ ಒಯ್ಲೆ ಅವನ್ನ? ಹ್ಞೂ ರೀ ಒಯ್ರಿ ಅದ ಕೊಡ್ಪಾನ ಒಯ್ರಿ. ಎಷ್ಟಾಕೊಂಡು ಉಪ್ಪಿಟ್ಟು ಹಾಕಿ ನೋಡು. ನಾನು ಹಂಗೆ ಮಾತಾಡ್ಕೊತ ಹಂಗೆ ಕುಂತಾಬಿಟ್ಟೇನಿ. ತುಸ ಹಾಕೋಕಿಲ್ಲವ ನೀಲ, ಎಷ್ಟಾಕೊಂಡು ಹಾಕಿ ನೋಡು ಉಪ್ಪಿಟ್ಟು. ಅಗ್ರಿ ಐತೇರ ರೇಟ್ ತಿಂತೀರಿ ಉಪ್ಪಿಟ್ಟು ಭಾಳ ಐತೇನ್ರಿ ಅದು. ತಾಟ್ ಸಾಣದೈತೆ ಅದಕ್ಕೆ ಹಂಗೆ ಅನ್ಸಾಕತ್ತೈತಿ. ತಿನ್ರಿ ಐತೇರ ಹೊರ ತುಂಬ. ಹೋಗಿ ಬಂದೆ ಅಕ್ಕ ಗುಡಿಗೆ? ಹ್ಞೂನಿಲ್ಲ ಹೋಗಿ ಬಂದು ನೋಡುವ. ನಾಷ್ಟ ಮಾಡೋಣ ಅಕ್ಕ? ಹ್ಞೂ ಅತ್ತೆಯರ್ದು ನಾಷ್ಟ ಆತ? ಹ್ಞೂ ಅಕ್ಕ ಅತ್ತೆಯರ್ದ ಆತಕ್ಕ ನಾಷ್ಟ. ಮಾವಾರ ಆಗಲ್ಲೇ ನಾಷ್ಟ ಮಾಡಿ ಹೊಲಕ್ಕೆ ಹೋದ್ರಕ್ಕ. ಲಕ್ಷ್ಮೀದ ಆತಕ್ಕ ನಾಷ್ಟ. ಇವರು ಹೊಲಕ್ಕೆ ಹೋದ್ರಕ್ಕ ನಾಷ್ಟ ಮಾಡಿ ನಾವು ಇಬ್ಬರು ನೋಡಕ್ಕ ಈಗ. ಹ್ಞೂ ಹಾಕ್ಬಿಡ ಹಂಗಾರೆ ಇಬ್ರದು ನಾಷ್ಟ ಮಾಡೋಣ. ಚಾ ಕುಡಿಬೇಕಿಲ್ಲ ನೀನು? ಇಲ್ಲಕ್ಕ ನಿನ್ನ ಗುಡಿಗೆ ಹೋಗೋದ್ಮೇಲೆ ಚಾ ಕುಡಿನಂದೆಲ್ಲ ನಾಷ್ಟ ಮಾಡೊಮ್ಮೆ ಚಾ ಕುಡಿದ್ರೆ ಹತ್ ಬಿಡು ಅಂತೇಳಿ ನಾನೇನು ಕುಡಿಲಿಲ್ಲಕ್ಕ. ಇವ್ರಿಗೆ ಚಾ ಮಾಡ್ತೀನಿ ಅಂದ್ಯಾ ಒಲ್ಲೆ ಅಂದ್ರೆ ಆಗಲ್ಲ 2 ಸಲ ಕುಡ್ದೇನೆ ಒಲ್ ಬಿಡ ಅಂದ್ರೆ ನಾ ಈಗ ಕುಡಿನಂತ ಅಕ್ಕ ಅದನ್ನು ನಾಷ್ಟ ಮಾಡಿ. ಹ್ಞೂ ಹಾಕುವ ಉಪ್ಪಿಟ್ಟು ಆರಿದ್ರೆ ಬೇಷ ಆಗೋದಿಲ್ಲ ಏನಿಲ್ಲ. ನೋಡಕ್ಕ ಉಪ್ಪಿಟ್ಟು ತಿಂದು ಹೆಂಗಾಗೈತಿ ಉಪ್ಪು ಖಾರ ಅದು? ಅಂತ ಚಲೋ ಆಗೈತಲ್ಲ ಉಪ್ಪಿಟ್ಟು ಮಸ್ತ್ ಆಗೈತಿ. ಮೊಸರು ಹಾಕ್ಲೇನಕ್ಕ? ಬ್ಯಾಡವಾ ಉಪ್ಪಿಟ್ಟು ಬಿಸಿ ಐತೆ ಬೇಡ ನಡಿತೈತಿ. ಆರಿದ್ರೆ ಅಷ್ಟ ಮೊಸರು ಬೇಕಾಗತ್ತೆ. ಸುಡು ಉಪ್ಪಿಟ್ಟಿನಾಗೇನು ಮೊಸರು ಬೇಕಾಗಂಗಿಲ್ಲ ಬೇಡ. ಗಿರ್ಜಾವ ಇವತ್ತು ದೌಡ ದಿನ ನಾವು ದೌಡೆ ಎತ್ತಿದ್ವಿ. ಇವತ್ತು ಶನಿವಾರ ಅಲ್ಲ, ಮಂಜು ದೌಡ್ ಸಾಲಿಗೆ ಹೋಗ್ಕನಲ್ಲ. ನಾ ಎದ್ದಾಗ ಆಗಲಿಗೆ ಅಂಗಳ ಬಕ್ಲ ಕಸ ಹೊಡೋದು ರಂಗೋಲಿ ಹಾಕಿ ಒಳಗಿಂದ ಕಸ ಹೊಡಿದನ್ನೆಲ್ಲ ಒರೆಸೋದೆಲ್ಲ ಆಗಿತ್ತು ನೋಡೋಕೆ. ಚಾ ಸತಿ ಕುಡಿದಿದ್ಲೆ ನಮ್ದೇ ಇವತ್ತು 7 ಲೇಟ್ ಆಯ್ತು ನೋಡು. ಹೌದಾ ಅಕ್ಕ? ಕರೆಂಟ್ ಬ್ಯಾಸ್ಗೆಲ್ಲ ಅದು ತೆಗೆದು ಹಾಕೋದು ಮಾಡ್ತಾನೆ. ಪ್ಯಾನ್ ಇರ್ಲಿಕ್ಕಂದ್ರೆ ಬ್ಯಾಸ್ಗೆ ನಿದ್ದೆ ಸತಿ ಬರೋದಿಲ್ಲ. ದೌಡ್ ನನಗೂ ನಿದ್ದೆ ಹತ್ತಿಲ್ಲಕ್ಕ. ಮುಂಜಾನೆ ನನಗೂ ದೌಡ್ ಹಚ್ಚಾಗಿಲ್ಲ ನೋಡಕ್ಕ. ನೀ ಎದ್ಮೇಲೆ ನಾ ಎದ್ದೇನೆ ಇವತ್ತು ಸಪ್ಳಕ್ಕೆ. ಹೊಸ್ಲ್ಯಾಕ ಚಾನ ದೋಸೆ ಬಿಸಿ ಆಗಿರ್ತತನ ಅಕ್ಕ. ರೇಷನ್ಯಾಕ ಹೆಸರು ಮಾಡಿದ್ದು ಅವನು ದೋಸೆಗೆ ಹಾಕ್ಬೇಕನ್ಯಕ್ಕ. ನೆನೆ ಹಾಕಿದ್ವಿ ಅಂದ್ರೆ ರಾತ್ರಿ ದೌಡ್ ರುಬ್ಬಿಡಾಕ್ ಬರ್ತದಂತ. ನಾಳೆಗೆ ದೋಸೆ ಮಾಡೋಣ ಬಾಟ್ ಮಾಡೋಣಕ್ಕ. ದೋಸೆ ಮಾಡೋಣ ತಗೋ ಅನಿಲ್ಲ. ಇದು ಆಲೂಗಡ್ಡೆನೂ ಭಾಳ ಅದಾವ. ಚಟ್ನಿ ಅದು ಮಾಡಿದ್ರತ್ತ. ಇವತ್ತು ಶನಿವಾರ ಅಲ್ಲ, ಕಾಯಿ ಅದು ಒಡಿಸ್ಕೊಂಬಂದಿರ್ತಾರ. ಮುಂಜಾನೆ ಇವರು ಇದಕ್ಕೆ ಹೋಗಿದ್ರಲ್ಲ, ಹೊಲಕ್ಕೆ ಹೋಗಿನ ಮುಂಚೆಗೆ ಗುಡಿಗೆ ಹೋಗಿ ಬಂದ್ರಲ್ಲ. ಶನಿವಾರ ಕಾಯಿ ಒಡಿಸ್ತೀವಲ್ಲ ಒಡಿಸ್ಕೊಂಬಂದಿದ್ರ. ನಾ ಹಂಗೆ ಹೋಗಿ ನಮಸ್ಕಾರ ಮಾಡಿ ಬಂದೆ. ದೋಸೆ ಮಾಡೋಣ ತಗೋ. ಹ್ಞೂ ಅಕ್ಕ ಆತ ಹಂಗಾರೆ ಹಸನ್ ಮಾಡಿದ್ದು ಅದಾವ ಅಕ್ಕ? ಹ್ಞೂ ಈಗ ಅದಾವ ನೋಡು ದೋಸೆ ಪೂರ್ತಿಗೆ ಅದಾವ. ಈಗ ಮತ್ತೆ ಚಾ ಕುಡೋದು ಇನ್ನೇನೈತಿ ಹೊಸ ಬಾಂಡೆ ಅಷ್ಟು ತಿಕ್ಕಿ ಅರಿವಿ ಅದು ಒಗ್ಯಾನ ಮಾಡಿ ಇದನ್ನು ಮಾಡೋಣ ಅಂತ ನಡಿ. ರೇಷನಕ್ಕೆ ಅದಾವಲ್ಲ ಹಸನ್ ಮಾಡ್ಕೊಳ್ಳೋಣಂತ. ಹ್ಞೂ ಅಕ್ಕ ಅಷ್ಟ ಮಾಡೋಂತ ಹಂಗಾರೆ. ಸಿಗವ ಹುಂಚಿ ಚಿಗಳಿ ಮಾಡಿಕೊಡ. ಹುಂಚಿ ಚಿಗಳೆ? ಹ್ಞೂ ಆಯ್ತು ಹಿಂದಗಡೆ ಮಾಡಿಕೊಡ್ತೇನೆ ತಗೋ. ಅಯ್ಯ ನೀನು ಬಿಸಿಲು ನೋಡಲ್ಲ ಅದನ್ನ ಹುಳಿ ತಿಂದು ಮತ್ತೆ ತೆಲೆ ಒಬ್ಬಸ್ಕೋಬೇಕಂದಿನಿ. ಮೊದಲೇ ಹುಳಿ ತಿಂದ್ರೆ ತಲೆ ಹಿಡಿತೈತಿ ನಿನಗೆ. ಇಷ್ಟು ಬಿಸಿಲಾಗಿರೋ ತಿಂತಿ ಅದನ್ನ. ಹುಂಚಿ ಚಿಗಳಿ ಬೇಡವಾ? ಮತ್ತೆ ಯಾವಾಗ ಮಾಡ್ಕೊಡ್ತೈತೆ ಬೇಡ. ಮೊದಲೇ ತೆಲೆ ನುಸಾಕತ್ತೈತೆ ಅಂತಿ ಮತ್ತೆ ಹುಳಿ ತಿಂದೆ ಮತ್ತೊಟ್ಟು ತೆಲೆ ನುಸ್ಕೊಂತೀನಿ ನೋಡು. ಇಲ್ಲ ಅದೇ ಕಡಿಮೆ ಆಗೈತೆ. ಮುಂಜಾನೆ ಅಷ್ಟು ನುಸಾಕತ್ತಿತ್ತು. ಬೇಡವಾ ಹೇಳೋದೊಟ್ಕೆ ನಮ್ಮ ಶಾನ್ಯಾಕೆ ಹೆಂಗೆ ಮಾಡಬೇಡ ನೋಡಿ. ಮೊದಲೇ ಮುಂಜಾನೆ ಎದ್ದು ತೆಲೆ ನುಸಾಕತ್ತಂತೀಯ. ಈಗ ಮತ್ತೆ ಹುಳಿ ತಿಂದೆ ಅಂದ್ರೆ ಏನಕ್ಕತ್ತ ಹೇಳು. ಮತ್ತೋಟದು ಹುಳಿಸಿಟ್ಟಂಗಾಗಿ ತಿಂದಿದ್ದೆಲ್ಲ ವಾಂತಿ ಹೊಡಸ್ತತ್ ನೋಡೋದು. ಬೇಡವಾ? ತೆಲೆ ನೋವು ಕಡಿಮೆ ಆತಂದ್ರೆ ನಾನು ನಿನ್ನ ಜಜ್ಜಿ ಕೊಡ್ತೇನೆ ಹುಂಚಿ ಚಿಗಳಿ ತಿನ್ನಿ ಅಂತ. ಈಗ ಹೋಗಿ ಓದ್ಕೊಳ್ಳೋದಿದ್ರೆ ಏನ್ರ ಓದ್ಕೊ ಹೋಗು. ಬರೋಂಗ ಮಾಡಿ ನೀನು. ಒಂದಿಟ ಕುಟ್ಟಿ ಕೊಡ್ತಿದ್ನಲ್ಲ ಅಕ್ಕ ಬೆಲ್ಲ ಜಾಸ್ತಿ ಹಾಕಿ. ಬ್ಯಾಡ್ನಿಲ್ಲ ಈಗ ಬಿಸಿಲಿನ ದಿನಕ್ಕೆ ಅರ್ಧೇಲಿ 50 ಪುಟ ಇವ ಆಕಿಗೆ. ಈ ಕಾಲೇಜಿಗೆ ಹೋಗಿ ಬಂದ್ಲಂದ್ರೆ ಬಿಸಿಲಾಗ ಬಂದ್ಲಂದ್ರೆ ತಲೆ ನುಸ್ತಂತ ತಂಗಿದ ಅನ್ಕೋತನ ಬರ್ತಾಳೆ. ಬ್ಯಾಡ್ನಿಲ್ಲ ಆಕೆ ಹಂಗೆ ಆಕಿ. ರೇಷನ್ ಬುಟ್ಟಾಗಿ ತುಂಬಿಟ್ಟು ಬರಲೇ ಅನಿಲ್ಲ. ಮ್ಯಾಗಿನ ಒಟ್ಟೆಲ್ಲ ಕೆಲಸ ಮುಗಿಸ್ಕೊಂಡೆ ಹಸು ಮಾಡ್ಕೊಳ್ಳೋಣಂತ. ಹ್ಞೂ ಅಕ್ಕ ಹಸು ಮಾಡೋಣಂತ. ಹಾಲಿಂದ ಚಿಂತಡೆ ಅಕ್ಕ ಕಾಶಿ ಹೋಗ್ಬಿಡೋಣಂತ ಹೊರಗೆ. ಅಕ್ಕ ಬುತ್ತಿ ಬೇಡ ಅಂದ್ರೆ ಅಕ್ಕ ಮಾಮಾರ ಮಧ್ಯಾಹ್ನಕ್ಕೆ ಬರ್ತೇವೆ ತಗೊಂಡಾರ. ಏನು ಮಾಡೋದಕ್ಕ ನಾಷ್ಟ ಈಗ ಮುಂಜಾನೆ ಉಪ್ಪಿಟ್ಟು ಆತು. ಹಿಟ್ಟಿನ ದೋಸೆ ಮಾಡೋಣ ತಗೋ. ಹಿಟ್ಟಿನ ದೋಸೆ ಮಾಡಿ ಇದನ್ನು ಬೆಟಗೇರಿ ಚಟ್ನಿ ಮಾಡಿಬಿಡೋಣ ತಗೋ. ಎಲ್ಲರಿಗೆ ಹಾಕತ್ತಿ ಹೌದಿಲ್ಲ? ಹ್ಞೂ ಅಕ್ಕ ಹಿಟ್ಟಿನ ದೋಸೆ ಮಾಡೋಣ ತಗೋ. ಭಾಳ ದಿನ ಆತು ತಿಂದೇ ಇಲ್ಲ. ಯಾಕೆ ತಿನ್ಬೇಕನ್ಸಾಕತ್ತೋ ಅಕ್ಕ. ಹಿಟ್ಟಿನ ದೋಸೆ ಬೆಟಗೇರಿ ಚಟ್ನಿ ಮಾಡೋಣ ತಗೋ ಅಕ್ಕ. ಹಂಗಾರೆ ಕಲಿಸಿ ಇಟ್ಬಿಡ್ಲಿನಕ್ಕ ಈಗ? ನೀಲ್ಲ ಬೇಡ ಈಗೇನು ಹಿಟ್ಟು ನೆನ್ಸೋದು ಬೇಡವಾ? ಅವರು ಬರ್ತಾರೆ ಹೊಲ್ದಾಗಿಂದ 2:30 3 ಬರ್ತಾರೆ. ಬೇಡ 1 ಗಂಟೆ ಸುಮಾರು ಇದನ್ನು ಹಿಟ್ಟೆಲ್ಲ ಕಲಿಸಿ ಇಟ್ವಿ ಅಂದ್ರೆ 1:30 2 ಸುಮಾರು ಬೆಟಗೇರಿ ಚಟ್ನಿ ಎಲ್ಲ ಉಳ್ಳಾಗಡ್ಡಿ ಹೆಚ್ಚಿಕೊಡ. ನಾನು ಪಲ್ಯ ಅದು ಮಾಡಿಬಿಡ್ತೇನೆ. ಆ ಆರಿದ ಮ್ಯಾಗ ಹಿಟ್ಟು ಕಲಿಸಿಬಿಟ್ಟು ಅವ್ರು ಬಂದಾಗ ಬಿಸಿ ಬಿಸಿ ದೋಸೆ ಹೊಯ್ದು ಕೊಡೋಣಂತ. ಒಬ್ರು ದೋಸೆ ಕೊಡೋಣ, ಒಬ್ರು ಬಡ ನಾಷ್ಟಕ್ಕೆಲ್ಲ ಹಚ್ಕೊಟ್ಬಿಡೋಣಂತ ಅವ್ರಿಗೆ ಹೌದಿಲ್ಲ? ಹ್ಞೂ ಕಷ್ಟ ಮಾಡೋಂತ ಅಕ್ಕ. ಹಂಗಾರೆ ಮೊಸರು ಹಾಕಿ ಮಾಡೋಣ ಟಮಾಟೆ ಹಾಕಿ ಮಾಡೋಣ? ಇವನ ಹೆಚ್ಚನ ಮೊಸರು ಹಾಕೋದೇ ಇಲ್ಲ ಬಿಡ. ಮೊಸರು ಹಾಕಿ ಮಾಡ್ತಾರೆ ಬೆಟಗೇರಿ ಚಟ್ನಿ. ಟಮಾಟೆಯನ್ನು ಭಾಳ ಅದಾವ ತಗೋ. ಟಮಾಟೆ ಸಣ್ಣಗೆ ಹೆಚ್ಚಿ ಮಾಡ್ಬೇಕು ಮಸ್ತ್ ಆಕತಿ ಬೆಟಗೇರಿ ಚಟ್ನಿ. ಇಲ್ಲ ಪುಟಾಣಿ ಹಿಟ್ಟು ಐತನ ಮತ್ತು ಇದನ್ನು ಮಿಕ್ಸರಿಗೆ ಹಾಕೋಣವ? ಐತಕ್ಕ ಇದ್ದಿದ್ದಿಲ್ಲ. ಮತ್ತು ಈಗ ಒಗ್ಗರಣೆನ ಅದು ಮಾಡಿರ್ತೀವಲ್ಲ ಮತ್ತು ಅದಕ್ಕೆ ಮ್ಯಾಗ ಹಾಕಕ್ಕೆ ಕಡ್ಲಿ ಹಿಟ್ಟು ಬೇಕಂತ ಹೇಳಿ ಹಾಕಿಟ್ಟೇನಕ್ಕ ಮಿಕ್ಸರಿಗೆ. ಹೌದನ ಬೇಷ್ ಆತ್ ಬಿಡವ. ಇವ ಕಡ್ಲಿ ಹಿಟ್ಟು ಎಲ್ಲದಕ್ಕೂ ಬೇಕಾ ನೋಡಿ. ಪುಟಾಣಿ ಹಿಟ್ಟು ನಮಗೆ ಹಾಕರ್ ಮನ್ಯಾಗ
ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ. ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಫಸ್ಟ್ ಟೈಮ್ ನಮ್ಮ ಕತೆಗಳು ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಸಹಕಾರ ನಮಗೆ ಮುಖ್ಯ ರೀ. ನಮ್ಮ ಕತೆಗಳು ಇಷ್ಟ ಆಗತ್ತೆ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗಬೇಡ್ರಿ. ಹೈಪ್ ಅಂತ ಒಂದು ಆಪ್ಷನ್ ಬಂದೈತ್ರಿ, ದಯವಿಟ್ಟು ಅಲ್ಲಿ ನೀವು ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ. ಧನ್ಯವಾದಗಳು ರೀ ಎಲ್ಲರಿಗೂ.